ಒಂದು ಅಡಿಕೆ ಮರ ಒಳ್ಳೆ ಇಳುವರಿ ಕೊಡಬೇಕು ಅಂತಂದರೆ 16 ಪೋಷಕಾಂಶ ಉಳ್ಳಿರುವಂಥ ಒಂದು ಗೊಬ್ಬರನ ಹಾಕಬೇಕಾಗುತ್ತೆ. 16ಕ್ಕೂ ಹೆಚ್ಚು ಪೋಷಕಾಂಶಗಳು ಸಿಗುವಂಥ ಸಮೃದ್ಧಿ ಬಯೋ ಫರ್ಟಿಲೈಸರ್ನ ಯೂಸ್ ಮಾಡೋಣ. ಅದು ಯಾವ ರೀತಿ ಇರುತ್ತೆ ನೋಡೋಣ. ಇದೊಂದು ಗೊಬ್ಬರದಲ್ಲಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಎರೆಹುಳು ಗೊಬ್ಬರ ಮತ್ತು ಪೊಟ್ಯಾಷಿಯಂ, ಮೆಗ್ನೀಷಿಯಂ, ನೈಟ್ರೋಜನ್, ಫಾಸ್ಫರಸ್ ಈ ಎಲ್ಲ ಪೋಷಕಾಂಶಗಳು ಈ ಒಂದೇ ಗೊಬ್ಬರದಲ್ಲಿದೆ. ಅಕ್ಷಯ ಸಮೃದ್ಧಿ ಗೊಬ್ಬರ ನಮ್ಮ ತೋಟಕ್ಕೆ ಕೂಡ ತಗೊಂಬಂದಿದ್ದೀನಿ. ಎಷ್ಟು ಕ್ವಾಂಟಿಟಿ ಒಳಗೆ ಹಾಕಬೇಕು ಅಂತ ತಿಳಿಸ್ಕೊಡ್ತೇನೆ. 1 ವರ್ಷದ ಮರ ಇದ್ದರೆ 1 kg ಹಾಕಬೇಕಾಗುತ್ತೆ. 2 ವರ್ಷದ ಗಿಡ ಇದ್ದರೆ 2 kg ಹಾಕಬೇಕಾಗುತ್ತೆ. 3 ವರ್ಷದ ಗಿಡ ಇದ್ದರೆ 3 kg ಹಾಕಬೇಕಾಗುತ್ತೆ. 4 ವರ್ಷದ ಗಿಡಕ್ಕಿಂತ ಹೆಚ್ಚು 4 ವರ್ಷಕ್ಕಿಂತ ಹೆಚ್ಚು ಇದ್ದರೆ 4 kg ಹಾಕಬೇಕಾಗುತ್ತೆ. ಈ ಗಿಡಕ್ಕೆ ಒಳ್ಳೆ ಗೊಬ್ಬರನ ಕೊಟ್ಟರೆ ಒಳ್ಳೆ ಇಳುವರಿನೂ ತಗೋಬೋದು. ಹಾಗೆ ಇದೇ ಡಿಸೆಂಬರು, ಜನವರಿ ಒಳ್ಳೆ ಟೈಮು. 2ನೇ ಬಾರಿ ಗೊಬ್ಬರನ ಹಾಕೋಕ್ಕೆ ಅಡಿಕೆ ಮರಕ್ಕೆ ಒಳ್ಳೆ ಟೈಮು. ಸಮೃದ್ಧಿ ಗೊಬ್ಬರ ಇವರು 18 ವರ್ಷದಿಂದ ನಡೆಸ್ಕೊಂಬರ್ತಿದ್ದಾರೆ. ಇವ್ರ ಹತ್ರ ಇದೊಂದೇ ಗೊಬ್ಬರ ಅಲ್ಲದೆ ಸುಮಾರು ಗೊಬ್ಬರಗಳು ಇದ್ದಾವೆ. ಬೇಕಾಗಿರೋ ಗೊಬ್ಬರಗಳು ತುಂಬ ಇದ್ದಾವೆ. ಈ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕ್ವಾಲಿಟಿ ಗೊಬ್ಬರ ಕೊಟ್ಟು ಕ್ವಾಲಿಟಿಯಾದ ಬೆಳೆನ ತಗೊಳ್ಳಿ.